ನಮಸ್ತೆ, ಜಗಲಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸುಚಿತ್ ಕೋಟ್ಯ. ಜಗತ್ತಲ್ಲಿ ಗೆದ್ದಾಗ ಜೈಕಾರ ಹಾಕೋದಕ್ಕೆ ಕೋಟ್ಯಾಂತರ ಜನ ಇರ್ತಾರೆ. ಆದ್ರೆ ಒಂದು ವೇಳೆ ಸೋತ್ರೆ ನಮ್ಮ ಸ್ವಂತ ನೆರಳು ಕೂಡ ನಮ್ಮನ್ನ ಹಿಂಬಾಲಿಸೋದಿಲ್ಲ. ಇವತ್ತು ಜಗತ್ತಲ್ಲಿ ಯಾರು ಸೋತು ಗೆದ್ದವರು ಇರ್ತಾರೆ, ಅವರ ಛಲದ ಕಥೆಗಳಲ್ಲಿ ಇಂಥ ಅನೇಕ ಸೋಲುಗಳನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಂಡಂತ ಯಶೋಗಾಥ ಇರ್ತದೆ. ಇವತ್ತು ಕೂಡ ಅಂಥದ್ದೇ ಒಂದು ಕಥೆಯನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಇವತ್ತಿನ ಕಥೆ ಇರುವಂತದ್ದು ಇಡೀ ಆಟೋಮೊಬೈಲ್ ಜಗತ್ತನ್ನ ಆಳ್ತಾ ಇರುವಂತ ಅಮೆರಿಕದ ಕಮರ್ಷಿಯಲ್ ಆಟೋಮೊಬೈಲ್ ಸಂಸ್ಥೆ ಫೋರ್ಡ್ ಮತ್ತು ಅದರ ಸಂಸ್ಥಾಪಕರಾದಂತ ಹೆನ್ರಿ ಫೋರ್ಡ್ ಅವರ ಕಥೆಯನ್ನು ತಿಳ್ಕೊಳ್ಳೋಣ. ವರ್ಷಕ್ಕೆ ಬರೋಬ್ಬರಿ 14 ಲಕ್ಷ ಕೋಟಿ ರೂಪಾಯಿಗಳ ಬಿಸ್ನೆಸ್ ಟರ್ನ್ ಓವರ್. ಬರೀ ಅಮೆರಿಕ ಒಂದರಲ್ಲೇ ವರ್ಷಕ್ಕೆ 20 ಲಕ್ಷಕ್ಕೂ ಹೆಚ್ಚಿನ ಕಾರು ಮಾರಾಟ. ಕಳೆದ 45 ವರ್ಷದಿಂದ ಆಟೋಮೊಬೈಲ್ ಜಗತ್ತಿನಲ್ಲಿ ಇಂಥದ್ದೊಂದು ದೊಡ್ಡ ದಾಖಲೆಯನ್ನು ಬರೆದಿರುವಂತ ಈ ಫೋರ್ಡ್ ಸಂಸ್ಥೆಯ ಕಥೆಯ ಹಿಂದಿರುವಂತದ್ದು ಬರೀ ಕಷ್ಟ ಮಾತ್ರ ಅಲ್ಲ, ಇದೊಂದು ಭೀಕರ ಸೋಲಿನ ಕತೆ, ನಂಬಿಕೆ ದ್ರೋಹದ ಕತೆ ಮತ್ತು ಇದನ್ನೆಲ್ಲವನ್ನ ಮೆಟ್ಟಿ ನಿಂತು ಗೆದ್ದು ಬಂದಂತ ಹೆನ್ರಿ ಫೋರ್ಡ್ ಎಂಬಂತ ಒಂಟಿ ಸಲಗದ ವಿಜಯದ ಕತೆ. ಯಾವತ್ತಿಗೂ ಹೆನ್ರಿ ಫೋರ್ಡ್ ಹೇಳ್ತಾ ಇದ್ದದ್ದು ಒಂದೇ ಒಂದು, ನಾನು ಯಾವತ್ತೂ ಸೋತು ಹಿಂಜರಿಯುವುದಿಲ್ಲ. ಒಂದು ವೇಳೆ ಸೋತ್ರೆ ಅದು ನಾನಾಗಿರುವುದಿಲ್ಲ. ಈ ಮಹಾ ಸಾಮ್ರಾಜ್ಯದ ಕಥೆ ಆರಂಭ ಆಗುವಂಥದ್ದು ಅಮೆರಿಕದ ಮಿಚಿಗನ್ ನಗರದಲ್ಲಿ. ಐರ್ಲೆಂಡ್ ದೇಶದಲ್ಲಿದ್ದಂತ ಒಂದು ದಂಪತಿಗಳು, ರೈತ ದಂಪತಿಗಳು, ಅವರು ಅಮೆರಿಕಕ್ಕೆ ಬಂದು ಅಲ್ಲಿ ಒಂದು ಅನುಕೂಲಸ್ಥ ಕುಟುಂಬವನ್ನ ಕಟ್ಕೊಂಡು ಅಲ್ಲಿ ಅವರ ರೈತ ಜೀವನವನ್ನು ಪ್ರಾರಂಭಿಸ್ತಾರೆ. ಜುಲೈ ತಿಂಗಳ 30ನೇ ತಾರೀಕು 1863ರಲ್ಲಿ ಹೆನ್ರಿ ಫೋರ್ಡ್ ಅವರ ಜನನ ಆಗ್ತದೆ. ಅವರ ತಂದೆ ತಾಯಿಯ 6 ಮಕ್ಕಳಲ್ಲಿ ಬದುಕುಳಿದಂತ ಮೊದಲನೇ ಮಗ ಅವರು ಹೆನ್ರಿ ಫೋರ್ಡ್. ಒಬ್ಬ ರೈತನ ಮಗನಾಗಿದ್ರು ಕೂಡ ಹೆನ್ರಿ ಅವರಿಗೆ ಮಣ್ಣು ಆಕರ್ಷಿಸುವುದಿಲ್ಲ, ಬದಲಾಗಿ ಚಕ್ರಗಳನ್ನ ನೋಡಿದಾಗ, ಇಂಜಿನ್ಗಳನ್ನ ನೋಡಿದಾಗ, ಮೆಷಿನ್ಗಳನ್ನ ನೋಡಿದಾಗ ಆಕರ್ಷಣೆ ಆಗ್ತದೆ. ಬರೀ ತನ್ನ 12ನೇ ವಯಸ್ಸಿಗೆ ಹೆನ್ರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಾನೇ ಒಂದು ಸ್ವಂತ ಮೆಷಿನ್ ತಯಾರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. 15ನೇ ವಯಸ್ಸಿನಲ್ಲಿ ಒಂದು ಸ್ಟೀಮ್ ಇಂಜಿನಿಯನ್ನ ತಯಾರು ಮಾಡ್ತಾರೆ. ಅವರದ್ದೇ ಆದಂತ ಒಂದು ಸಣ್ಣ ವರ್ಕ್ ಶಾಪ್ ತರ ಮನೆಯಲ್ಲೇ ಮಾಡ್ಕೊಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ, 12 ವರ್ಷಕ್ಕೆ 15 ವರ್ಷಕ್ಕೆ ಇಂಥದ್ದೊಂದು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೆನ್ರಿ ಡೆಟ್ರಾಯ್ಡ್ ಸಂಸ್ಥೆಗೆ ಬರ್ತಾರೆ. ಡೆಟ್ರಾಯ್ಡ್ ಸಂಸ್ಥೆಯಲ್ಲಿ ಮೆಷಿನಿಸ್ಟ್ ಅಪ್ರೆಂಟಿಸ್ ಆಗಿ ಸೇರ್ಕೊಳ್ತಾರೆ. ವಿಶೇಷವಾಗಿ ಸ್ಟೀಮ್ ಇಂಜಿನ್ ಅನ್ನ ರಿಪೇರಿ ಮಾಡುವಂತ ಕೆಲಸವನ್ನು ಪ್ರಾರಂಭಿಸ್ತಾರೆ. ವರ್ಷ 1891. 1891ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಥಾಮಸ್ ಅಲ್ವಾ ಎಡಿಸನ್ ಅವರ ಸಂಸ್ಥೆಯಲ್ಲಿ ಹೆನ್ರಿ ಫೋರ್ಡ್ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ. ತನ್ನ ಬಾಲ್ಯದ ಆರಾಧ್ಯ ದೈವ, ತನ್ನ ರೋಲ್ ಮಾಡೆಲ್ ಥಾಮಸ್ ಅಲ್ವಾ ಎಡಿಸನ್ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಬೇಕು ಅಂತ ಬಹಳ ಆಸೆ ಇರುತ್ತೆ. 2 ವರ್ಷದಲ್ಲಿ ಬಹಳ ಉತ್ತಮವಾದಂತ ಕೆಲಸ ಮಾಡಿ ಚೀಫ್ ಇಂಜಿನಿಯರ್ ಆಗಿ ಬಡ್ತಿ ಹೊಂತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, 1896ರಲ್ಲಿ ಹೆನ್ರಿ ಫೋರ್ಡ್ ಮತ್ತು ಥಾಮಸ್ ಅಲ್ವಾ ಎಡಿಸನ್ ಇಬ್ರು ಒಬ್ಬರನ್ನೊಬ್ರು ಭೇಟಿ ಆಗ್ತಾರೆ ಒಂದು ಕಾನ್ಫರೆನ್ಸ್ ಅಲ್ಲಿ. ಯಾವಾಗ ಇಬ್ರು ಒಬ್ಬರನ್ನೊಬ್ರು ಭೇಟಿ ಆಗ್ತಾರೆ, ಇಬ್ರಿಗೆ ಗೊತ್ತಾಗುತ್ತೆ ನಮ್ಮ ಥಾಟ್ ಪ್ರಾಸೆಸ್ ಒಂದೇ ತರ ಇದೆ, ನಾವು ಒಬ್ಬರನ್ನೊಬ್ರು ಫ್ರೆಂಡ್ಸ್ ಆಗಿ ನಾವು ಮುಂದುವರಿಬಹುದು ಅಂತ ಗೊತ್ತಾಗುತ್ತೆ. ಒಳ್ಳೆ ಸ್ನೇಹಿತರಾಗ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಒಟ್ಟೊಟ್ಟಿಗೆ ಮನೆಯನ್ನ ಖರೀದಿಸುವಂತರ ಮಟ್ಟಿಗೆ ಅವರು ಸ್ನೇಹಿತರಾಗ್ತಾರೆ. ನೋಡಿ, ನಾವು ಯಾವತ್ತಿಗೂ ಹೇಳ್ತೇವಲ್ಲ, ನಮ್ಮೊಳಗೆ ಒಂದು ಬರ್ನಿಂಗ್ ಡಿಸೈರ್ ಅಂತ ಇರುತ್ತೆ. ನಾನು ಬೆಳಿಬೇಕು, ನಾನು ಅವ್ರ ಎತ್ತರಕ್ಕೆ ಬೆಳಿಬೇಕು ಅಂತ ಆದಾಗ ಖಂಡಿತವಾಗ್ಲೂ ನೀವು ಪ್ರಯತ್ನ ಪಟ್ರೆ ಅವರ ಜೊತೆಗೇನೆ ನೀವು ಬೆಳಿಬಹುದು, ಅವರ ಜೊತೆಗೆ ಸರಿಸಮಾನವಾಗಿ ನಿಲ್ಬಹುದು ಅನ್ನೋದಕ್ಕೆ ಇದೇ ಹೆನ್ರಿ ಫೋರ್ಡ್ ಮತ್ತು ಥಾಮಸ್ ಅಲ್ವಾ ಎಡಿಸನ್ ಅವರ ಗೆಳೆತನ ನಿಜಕ್ಕೂ ಒಂದು ಸಾಕ್ಷಿಯಾಗುತ್ತೆ. ಆದ್ರೆ ಹೆನ್ರಿ ಫೋರ್ಡ್ ಅವರದ್ದು ಕನಸುಗಳಿತ್ತಲ್ಲ, ಆ ಕನಸುಗಳು ಬರೀ ಒಂದು ನೌಕರಿಗೆ ಸೀಮಿತ ಆಗುವಾಗಿ ಇರಲಿಲ್ಲ. 1899ರಲ್ಲಿ ಹೆನ್ರಿ ಫೋರ್ಡ್ ಅವರು ಥಾಮಸ್ ಅಲ್ವಾ ಎಡಿಸನ್ ಅವರ ಎಡಿಸನ್ ಎಲ್ಯುಮಿನೇಟಿಂಗ್ ಕಂಪನಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ಡೆಟ್ರಾಯ್ಟ್ ಆಟೋಮೊಬೈಲ್ ಕಂಪನಿ ಅಂತ ತನ್ನದೇ ಆದಂತ ಒಂದು ಕಂಪನಿಯನ್ನ ಗೆಳೆಯರ ಜೊತೆಗೆ ಸೇರಿಕೊಂಡು ಸ್ಥಾಪನೆ ಮಾಡ್ತಾರೆ. ಆದ್ರೆ ಆ ಕಂಪನಿ ಬೆಳಿಲಿಕ್ಕೆ ಆಗೋದಿಲ್ಲ. ಬರೀ 18 ತಿಂಗಳಲ್ಲಿ ಆ ಕಂಪನಿ ದಿವಾಳಿಯಾಗಿ ಅದು ಮುಚ್ಚಿ ಹೋಗ್ತದೆ. ಬಹುಶಃ ಸಾಮಾನ್ಯರಾಗಿದ್ರೆ ಅಲ್ಲಿಗೆ ಕೈ ಚೆಲ್ಲಿ ಬಿಡ್ತಿದ್ರು. ಆದ್ರೆ ಹೆನ್ರಿ ಫೋರ್ಡ್ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೆನ್ರಿ ಫೋರ್ಡ್ ಕಂಪನಿ ಅನ್ನುವಂತ ಇನ್ನೊಂದು ಕಂಪನಿಯನ್ನ ಸ್ಥಾಪನೆ ಮಾಡ್ಬೇಕನ್ನುವಂತ ಹಠ ಬರುತ್ತೆ. ಆ ಕಂಪನಿ ಚೆನ್ನಾಗಿ ಆರಂಭ ಪಡ್ಕೊಳ್ಳುತ್ತೆ. ಆದ್ರೆ ಬಿಸ್ನೆಸ್ ನ ಸಮಸ್ಯೆ ಮತ್ತು ಅಲ್ಲಿ ಹಣಕಾಸಿನ ಕಿತಾಪತಿ ನಡೀತದೆ. ತಾನೇ ಸ್ವತಃ ಆರಂಭ ಮಾಡಿದ ಕಂಪನಿಯಿಂದ 1 ವರ್ಷದಲ್ಲಿ ಹೊರಗೆ ಬರಬೇಕಾದಂತ ಪರಿಸ್ಥಿತಿ ಹೆನ್ರಿ ಫೋರ್ಡ್ ಅವರಿಗೆ ಬರುತ್ತೆ. ನಂತರ ಆ ಕಂಪನಿಯ ಹೆಸರನ್ನ ಕಾರ್ಡಿಲಿಕ್ ಮೋಟಾರ್ ಕಂಪನಿ ಎಂಬುದಾಗಿ ಅವರು ಬದಲಾಯಿಸಿಕೊಳ್ಳುತ್ತಾರೆ. ಇಲ್ಲಿಗೆ ಹೆನ್ರಿ ಫೋರ್ಡ್ ಅವರಿಗೆ ಸೋಲು. ಜೊತೆಯಲ್ಲಿದ್ದವರೆಲ್ಲ ಬಿಟ್ಟು ಹೋಗ್ತಾರೆ, ಮೋಸ ಆಗತ್ತೆ. ಕೊನೆಗೆ ಉಳಿಯೋದು ಹೆನ್ರಿ ಫೋರ್ಡ್ ಒಬ್ಬನೇ. ಆದ್ರೆ ಹೆನ್ರಿ ಫೋರ್ಡ್ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಹೆನ್ರಿ ಫೋರ್ಡ್ ಆಲೋಚನೆ ಮಾಡೋದು ಒಂದೇ, ನನ್ನ ಬಿಸ್ನೆಸ್ಗೆ ಟೈಮ್ ಇನ್ನೂ ಕೂಡಿ ಬಂದಿಲ್ಲ ಅಥವಾ ನನ್ನ ಸಿದ್ಧತೆ ಇನ್ನೂ ಸರಿಯಾಗ್ಲಿಲ್ಲ ಅಷ್ಟೇ. ಬಿದ್ದ ಕಡೆಯಿಂದಲೇ ಎದ್ದು ನಡಿಬೇಕು ಅನ್ನುವಂತ ಒಂದು ಆಲೋಚನೆ ಛಲವನ್ನ ಹಿಡ್ಕೊಂಡು ಹೆನ್ರಿ ಫೋರ್ಡ್ 1903 ಜೂನ್ 16ಕ್ಕೆ ಕೇವಲ $28,000 ಇಟ್ಕೊಂಡು 12 ಜನ ಕೆಲಸಗಾರರ ಜೊತೆಗೆ ಫೋರ್ಡ್ ಮೋಟಾರ್ ಕಂಪನಿಯನ್ನ ಆರಂಭಿಸ್ತಾರೆ ಸ್ನೇಹಿತರೆ. ಕಂಪನಿ ಆರಂಭ ಆದಂತ ಮೊದಲ ತಿಂಗಳಲ್ಲೇ ಮೊದಲನೇ ಕಾರು ಮಾರ್ಕೆಟಿಗೆ ಬರುತ್ತೆ. ಸುಲಭವಾಗಿ ಗೆಲುವು ಬಂದ್ರೆ ಆ ಗೆಲುವಿಗೆ ಮಜಾ ಇರಲ್ಲ ನೋಡಿ. ಅಮೆರಿಕದ ಶ್ರೀಮಂತರಿಗೆಲ್ಲ ಒಂದ್ ರೀತಿಯ ಭಯ ಹುಡ್ಕೊಳ್ತದೆ. ಕಾರು ಮಾರಾಟ ಆದಂತ ಮುಂದಿನ ವಾರದಲ್ಲೇ ದೊಡ್ಡ ದೊಡ್ಡ ಶ್ರೀಮಂತರೇ ಸೇರ್ಕೊಂಡಿದ್ದಂತ ಅಮೆರಿಕದ ಅಸೋಸಿಯೇಷನ್ಸ್ ಆಫ್ ಲೈಸೆನ್ಸ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಸಂಸ್ಥೆ ಫೋರ್ಡ್ ಸಂಸ್ಥೆ ವಿರುದ್ಧ ಇವರು ಲೈಸೆನ್ಸ್ ಪಡ್ಕೊಂಡಿಲ್ಲ ಅಂತ ಕೋರ್ಟ್ ಅಲ್ಲಿ ಒಂದು ಕೇಸನ್ನು ಹಾಕ್ತಾರೆ. ದೊಡ್ಡ ದೊಡ್ಡ ತಿಮಿಂಗಿಲಗಳಿಗೆ ಅಮೆರಿಕದಲ್ಲಿ ಇಂಥ ಒಬ್ಬ ವ್ಯಕ್ತಿ ಹೇಳುವಂಥದ್ದು ಆತನ ಇಷ್ಟ ಇರಲಿಲ್ಲ, ಆತನ ಸಕ್ಸಸ್ ಇಷ್ಟ ಇರಲಿಲ್ಲ. ಕಾನೂನು ಹೋರಾಟ ಮಾಡಬೇಕಾಗ್ತದೆ. 6 ವರ್ಷಗಳ ಕಾಲ ಹೆನ್ರಿ ಫೋರ್ಡ್ ಕೋರ್ಟಿಗೆ ಅಲ್ದಾಡ್ತಾರೆ. 1903ರಲ್ಲಿ ಅವರು ಕೆಳ ಹಂತದ ಕೋರ್ಟ್ ಅಲ್ಲಿ ಸೋಲನ್ನು ಅನುಭವಿಸ್ತಾರೆ. ಆದ್ರೆ 1911ಕ್ಕೆ ಬಂದಾಗ ಹೈಯರ್ ಕೋರ್ಟಿಗೆ ಅವರು ಅಪೀಲ್ ಮಾಡಿ ಜಯವನ್ನ ಸಾಧಿಸ್ತಾರೆ. ಈ ಜಯ ಇದೆಲ್ಲ, ಈ ಜಯ ಹೆನ್ರಿ ಫೋರ್ಡ್ ಅನ್ನ ಅಮೆರಿಕದ ರಿಯಲ್ ಹೀರೋನನ್ನಾಗಿ ನೇಮಿಸ್ತದೆ. ಮುಂದೆ ನಡೆದದೆಲ್ಲವೂ ಇತಿಹಾಸ ನಮಗ್ ಗೊತ್ತಿದೆ. ಸ್ನೇಹಿತರೆ, ಹೆನ್ರಿ ಫೋರ್ಡ್ ಅವರ ಲೈಫ್ ಸ್ಟೋರಿಯಿಂದ ನಾವು ಕಲಿಯಬಹುದಾದಂತ 5 ಬಹಳ ಮುಖ್ಯ ಪಾಠಗಳು, ಬಹಳ ರೋಮಾಂಚಕಾರಿಯಾಗಿತ್ತು ಅವರ ಲೈಫ್. ಅದರಲ್ಲಿ ಕಲಿಯಬಹುದಂತ 5 ಪಾಠಗಳು. ದ ಬಿಗ್ಗೆಸ್ಟ್ ಟೇಕ್ ಅವೇ ಯಾವುದು ಅಂತ ನೋಡಿದ್ರೆ, ಮೊದಲನೇದು ಅನುಭವವೇ ಬಂಡವಾಳ. ನೋಡಿ, ನಿಮ್ಮ ಹತ್ರ ಒಂದು ಕನಸಿರುತ್ತೆ. ಆ ಕನಸನ್ನ ನೀವು ಕಂಡ ಕೂಡಲೇ ತಕ್ಷಣ ಹೋಗಿ ಬಿಸ್ನೆಸ್ ಮಾಡಬೇಕಾಗಿಲ್ಲ. ನೀವು ವರ್ಷಗಟ್ಲೆ ಬೇರೆಯವರ ಸಂಸ್ಥೆಯಲ್ಲಿ ಕೆಲಸ ಮಾಡಬಹುದು. ಆ ಕೆಲಸದಿಂದ ಅನುಭವ ಬಂದ್ರೆ ಅದು ತಪ್ಪಲ್ಲ. ಕನಸನ್ನ ಜೀವಂತವಾಗಿ ಇಟ್ಕೊಳ್ರಿ, ಅಷ್ಟು ಸಾಕು. 2ನೇ ಪಾಠ ಯಾವುದು ಅಂತ ಹೇಳಿದ್ರೆ, ಸೋಲಿಗೆ ಹೆದರಬೇಡಿ. ಹೆನ್ರಿ ಫೋರ್ಡ್ ಒಂದು ಸೋಲಿಂದ ಅಥವಾ 2ನೇ ಸೋಲಿಂದ ಹೆದರಿ ಒಂದು ವೇಳೆ ಹಿಂದೆ ಸರಿದಿದ್ರೆ ಇವತ್ತು ಫೋರ್ಡ್ ಸಾಮ್ರಾಜ್ಯ ಇರ್ತಾ ಇರಲಿಲ್ಲ. ನೆನಪಿಡಿ, ಇವತ್ತಿಗೆ ಅವರ ವಂಶಸ್ಥರೆಲ್ಲ ಬಿಲಿಯನಿಯರ್ಸ್ ಆಗಿದ್ದಾರೆ ಬಿಕಾಸ್ ಆಫ್ ಹೆನ್ರಿ ಫೋರ್ಡ್ ಸೋಲಿಗೆ ಹೆದರದಿದ್ದಂತ ಕಾರಣ. 3ನೇ ಪಾಠ ಯಾವ್ದು ಗೊತ್ತಾ? ಮೊನೋಪೊಲಿಯನ್ನ ಮುರಿಬೇಕು ನಾವು. ನೀವು ಯಾವುದೇ ಫೀಲ್ಡಿಗೆ ಹೋಗಿ, ಆ ಫೀಲ್ಡ್ ಅಲ್ಲಿ ಮೊದಲೇ ಕೆಲವೊಂದು ತಿಮಿಂಗಿಲ ತರ ಕೂತ್ಕೊಂಡಿರ್ತಾರೆ. ಆದ್ರೆ ನೀವು ಅವರನ್ನ ಹೊಸಕ್ಕೆ ಹಾಕೋದಕ್ಕಿಂತಲೂ ಅವರನ್ನ ಮುರಿದು ಹಾಕಿ, ಯಾಕಂತ ಹೇಳಿದ್ರೆ ಅವರು ನಿಮ್ಮನ್ನ ಸೋಲಿಸಬೇಕು ಅಂತ ಕಾಯ್ತಾ ಇರ್ತಾರೆ. ನೀವು ಆ ಒಂದು ಗುಂಪುಗಾರಿಕೆಗೆ ಸಡ್ಡು ಹೊಡೆದು ನಿಂತರೆ ಖಂಡಿತವಾಗ್ಲೂ ಕೂಡ ಇತಿಹಾಸದಲ್ಲಿ ನಿಮ್ ಹೆಸರು ದಾಖಲ. 4ನೇ ಪಾಠ ಯಾವ್ದು ಗೊತ್ತಾ? ನಂಬಿಕೆಯೇ ಜೀವನ. ಒಂದು ವೇಳೆ ನಾವು ಸೋತಾಗ ಜಗತ್ತು ದೂರ ನಿಲ್ಬೋದು, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಿಟ್ಟು ಹೋಗ್ಬೋದು, ಆದ್ರೆ ನಿಮ್ಮೊಳಗಿನ ನಂಬಿಕೆ ಸಾಯ್ಬಾರ್ದು. ಯಾವಾಗ ನೀವು ನಿಮ್ಮ ಮೇಲೆ ಸಂಶಯ ಪಡ್ತೀರಿ ನೋಡಿ, ಅದೇ ನಿಮ್ಮ ಮರಣ ಆಗಿರ್ತದೆ. 5ನೇದು ಕ್ವಾಲಿಟಿಗೆ ಮುಖ್ಯ ಸ್ಥಾನವನ್ನ ಕೊಡಿ, ಕ್ವಾಲಿಟಿಗೆ ಮೊದಲ ಆದ್ಯತೆಯನ್ನ ಕೊಡಿ. ಹೆನ್ರಿ ಫೋರ್ಡ್ ದುಡ್ಡು ಮಾಡೋದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ತನ್ನ ಕೆಲಸದಲ್ಲಿ ಗುಣಮಟ್ಟ ಇರಬೇಕು, ತನ್ನ ಕಾರುಗಳಲ್ಲಿ ಕ್ವಾಲಿಟಿ ಇರಬೇಕು ಎಂಬುದಾಗಿ ಆಲೋಚನೆ ಮಾಡಿದ. ಒಂದು ವೇಳೆ ನೀವು ದುಡ್ಡು ಮಾಡ್ಲಿಕ್ಕೆ ಹೊರಡ್ತೀರಾ, ಬರೀ ದುಡ್ಡು ಮಾಡ್ತೀರಾ. ಹೆಸರು ಮಾಡ್ಲಿಕ್ಕೆ ಹೊರಟ್ರೆ ಬರೀ ಹೆಸರು ಮಾಡ್ತೀರಾ. ಕೆಲಸ ಮಾಡ್ತೇನೆ ಅಂತ ಹೊರಡಿ, ಹೆಸರು ಬರುತ್ತೆ, ದುಡ್ಡು ಬರುತ್ತೆ. 1919 ಹೊತ್ತಿಗೆ ಇಡೀ ಕಂಪನಿಗೆ ಏಕೈಕ ಮಾಲೀಕರಾಗುವಂತ ಹೆನ್ರಿ ಫೋರ್ಡ್ 1947 ಏಪ್ರಿಲ್ 7ನೇ ತಾರೀಕು ತನ್ನ 83ನೇ ವಯಸ್ಸಿನಲ್ಲಿ ಈ ಜಗತ್ತಿನ ಪಯಣವನ್ನ ಮುಗಿಸ್ತಾರೆ. ಅವರು ಈ ಜಗತ್ತಿಂದ ತೆರಳಿದ್ರು ಕೂಡ ಅವರು ಕಲಿಸಿಕೊಟ್ಟಂತ ಒಂದು ಬಹಳ ದೊಡ್ಡ ಪಾಠ, ಚಲನೆಯೇ ಬದುಕು ಮತ್ತು ಅವರ ಕ್ವಾಲಿಟಿ ಗುಣಮಟ್ಟದ ಕಾರುಗಳು ಇವತ್ತಿಗೂ ಜಗತ್ತಿನಲ್ಲಿ ಜೀವಂತವಾಗಿದೆ. ಇವತ್ತು ಕೋಟ್ಯಾಂತರ ಜನರಿಗೆ ದಾರಿದೀಪವಾಗಿರುವಂತಹ ಫೋರ್ಡ್ ಸಂಸ್ಥೆ ಮತ್ತು ಅದರ ಹಿಂದೆ ಇರುವಂತಹ ಕಥೆಯನ್ನ ತಿಳ್ಕೊಂಡಿರುವಂತಹ ನಾವು ನೀವು ಸೋಲ್ ಬಂದಾಗ ನಾವೇನ್ ಮಾಡ್ತೇವೆ? ಕೈ ಚೆಲ್ಲಿ ಕೂರ್ತೇವಾ ಅಥವಾ ಹೆನ್ರಿ ಫೋರ್ಡ್ ತರ ನಾನೆಂದೂ ಸೋಲೋದಿಲ್ಲ ಅಂತ ಎದ್ದು ನಿಲ್ತೀರಾ? ನಿಮ್ಮ ಕಮೆಂಟ್ ಅಲ್ಲಿ ನಿಮ್ಮ ಅನುಭವಗಳನ್ನ ನೀವು ತಿಳಿಸಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಜಗಲಿಕಟ್ಟೆಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.